16 ಸೆಲೆಕ್ಟ್ ಮಾಡಿದ್ದೀನಿ. ರೆಸಲ್ಯೂಷನ್ 180 ಪಿಕ್ಸೆಲ್, ಫ್ರೇಮ್ ರೇಟು 30, ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಇದೆ. ಕ್ರಿಯೇಟ್ ಪ್ರಾಜೆಕ್ಟ್ ಅಂದರೆ ಒಂದು ಇಮೇಜ್ ಆ್ಯಡ್ ಮಾಡ್ತೀನಿ. ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋಸ್ ಮೇಲೆ ಹೋಗಿ ವ್ಯೂ ಆಲ್ ಜೊತೆ ಓಪನ್ ಮಾಡಿ ಎಲ್ಲ ಇಮೇಜಸ್ ಬರುತ್ತೆ. ನಾನೊಂದು ಇಮೇಜ್ನ ಡೌನ್ಲೋಡ್ ಮಾಡಿದ್ದೆ, ಆ ಇಮೇಜ್ನ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಈ ಇಮೇಜ್ನ ನಾನು ಡೌನ್ಲೋಡ್ ಮಾಡಿದ್ದೆ, ಈಗ ಇಂಪೋರ್ಟ್ ಮಾಡ್ತೀನಿ. ಒಂದು ವೇಳೆ ಈ ಇಮೇಜು ಫುಲ್ ಸ್ಕ್ರೀನ್ ಆಗಿಲ್ಲ ಅಂದರೆ ನಿಮ್ಗೆ ಯಾವುದಾದ್ರೂ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟಾಪಲ್ಲಿ 3 ಡಾಟ್ ಇದೆ, ಅಲ್ಲಿ ಹೋಗಿ ಫಿಲ್ ಸ್ಕ್ರೀನ್ ಅಂತ ಕೊಡಿ, ಆಗ ಫಿಲ್ ಆಗುತ್ತೆ ಅದು ಲೇಯರ್. ಓಕೆ, ಈಗ ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು 30 ಸೆಕೆಂಡ್ಸ್ಗೆ. ನನಗೆ 30 ಸೆಕೆಂಡ್ಸ್ ಬೇಕು, ಸೊ 30 ಸೆಕೆಂಡ್ಸ್ಗೆ ಈ ಆಪ್ಷನ್ ಮೇಲೆ ಹೋಗಿ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡಿದರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಲೇಯರ್ ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ 30 ಸೆಕೆಂಡ್ಸ್ಗೆ ಕಟ್ ಮಾಡ್ತಾಯಿದ್ದೀನಿ. ಈಗ ಆಡಿಯೋ ಆ್ಯಡ್ ಮಾಡಬೇಕು. ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವೀಡಿಯೋಸ್ ಪಕ್ಕ ಆಡಿಯೋ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ವ್ಯೂ ಆಲ್ ಅಂತ ಕೊಡಿ. ನಿಮ್ಮದು ಯಾವ ಸಾಂಗಿಗೆ ನೀವು ಲಿರಿಕ್ ಆ್ಯಡ್ ಮಾಡಬೇಕು ಅಂತಿದ್ದೀರೋ ಆ ಸಾಂಗ್ನ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ ಯಾವುದು ಸಾಂಗ್ ಅಂತ. ಪ್ಲೇ ಮಾಡಿ. ಓಕೆ, ಈ ಸಾಂಗ್. ಈಗ ಇದಕ್ಕೆ ಲಿರಿಕ್ ಆ್ಯಡ್ ಮಾಡಬೇಕು. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ ಇದೆ, ಟೆಕ್ಸ್ಟ್ ಮೇಲೆ ಹೋಗಿ ನಿಮ್ಮದು ಲಿರಿಕ್ನ ನೀವು ಟೈಪ್ ಮಾಡ್ಬೋದು ಅಥವಾ ಕಾಪಿ ಪೇಸ್ಟ್ ಮಾಡ್ಬೋದು. ನಾನು ಇಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ. ಇಲ್ಲಿ ಟೆಕ್ಸ್ಟ್ ಸ್ಟೈಲಿಗೆ ಹೋಗ್ಬಿಟ್ಟು ವ್ಯೂ ಆಲ್ ಫಾಂಟ್ ಅಂತ ಕೊಟ್ಬಿಟ್ಟು ನಿಮ್ಮದು ಯಾವ ಫಾಂಟ್ ಸ್ಟೈಲ್ ಬೇಕೋ ಆ ಫಾಂಟ್ ನೀವು ಸೆಲೆಕ್ಟ್ ಮಾಡ್ಬೋದು. ಈ ಫಾಂಟ್ ಸ್ಟೈಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಸ್ವಲ್ಪ ಸೈಜ್ನ ದೊಡ್ಡದು ಮಾಡ್ಕೊಂಡ್ಬಿಟ್ಟು ಕಲರ್ ವೈಟ್ ಕೊಡ್ತಾ ಇದ್ದೀನಿ. ಈ ರೀತಿ ಅಡ್ಜಸ್ಟ್ ಮಾಡಿಕೊಳ್ರಿ. ಈಗ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನಲ್ಲಿ ಹೋಗ್ಬಿಟ್ಟು ಅದನ್ನು ಸರಿಯಾಗಿ ಮಿಡಲಲ್ಲಿ ಪ್ಲೇಸ್ ಮಾಡಿ. ಈಗ ಈ ಸಾಂಗು ಲಿರಿಕ್ ಎಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ನೋಡ್ಕೋಬೇಕು. ಅದು ಇದು ಫಸ್ಟು ಲಿರಿಕ್ಕು 2:15ಗೆ ಎಂಡ್ ಆಗುತ್ತೆ. ಸೊ ಫಸ್ಟ್ ಲಿರಿಕ್ನ 2:15ಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡೆ. ಈಗ ಲಿರಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಗೆ ಹೋಗಿ ಇಲ್ಲಿ ನಾವು 3 ಕೀ ಫ್ರೇಮ್ ಆ್ಯಡ್ ಮಾಡಬೇಕು. ಫಸ್ಟಲ್ಲೊಂದು, ಮಿಡಲಲ್ಲೊಂದು, ಲಾಸ್ಟಲ್ಲೊಂದು. ಸೊ ಫಸ್ಟಲ್ಲೊಂದು ಕೀ ಫ್ರೇಮ್ ಮಾಡಿದೆ, ಲಾಸ್ಟಲ್ಲೊಂದು ಮಾಡಿದೆ. ಈಗ ಮಿಡಲಲ್ಲಿ ಹೆಚ್ಚು ಕಮ್ಮಿ ಮಿಡಲ್ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನು ಪರವಾಗಿಲ್ಲ. ಓಕೆ, ಈ ರೀತಿ ಮಿಡಲಲ್ಲಿ ಆ್ಯಡ್ ಮಾಡಿ. ಮಿಡಲಲ್ಲಿ ಆ್ಯಡ್ ಮಾಡಿಬಿಟ್ಟು ಫಸ್ಟ್ ಕೀ ಫ್ರೇಮಲ್ಲಿ ಈ ರೀತಿ ನಮ್ಮದು ಟೆಕ್ಸ್ಟ್ ಡ್ರ್ಯಾಗ್ ಮಾಡಿ ಕೆಳಗಡೆ ಈ ರೀತಿ ಹೈಡ್ ಆಗಬೇಕು. ಅದಾದಮೇಲೆ ಈ ರೀತಿ ಹೈಡ್ ಆಗಬೇಕು. ಮಿಡಲಲ್ಲಿ ಯಾವ ರೀತಿ ಇದೆ ಹಂಗೇ ಇರಲಿ ಅದು. ಮತ್ತು ಲಾಸ್ಟ್ ಕೀ ಫ್ರೇಮಿಗೆ ಹೋಗ್ಬಿಟ್ಟು ಮತ್ತೆ ಹೈಡ್ ಮಾಡಿ. ಓಕೆ, ಈ ರೀತಿ ಹೈಡ್ ಮಾಡಿ. ಈಗ ನಾವಿಲ್ಲಿ 2 ಕರ್ವ್ ಆ್ಯಡ್ ಮಾಡ್ತೇವೆ. ಓಕೆ, ಸ್ಲೋ ಆಗಿ ಮೂವ್ ಆಗೋದಕ್ಕೋಸ್ಕರ ಕರ್ವ್ ಆ್ಯಡ್ ಮಾಡ್ತೀವಿ. ಇಲ್ಲಿ ಕರ್ವ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಇದು 2 ಕೀ ಫ್ರೇಮ್ ಮಧ್ಯ ಬಂದುಬಿಟ್ಟು ಇಲ್ಲಿ 2 ಕರ್ವ್ನ ಆ್ಯಡ್ ಮಾಡ್ತೀನಿ. ಅದೇ ರೀತಿ ನೀವು ಆ್ಯಡ್ ಮಾಡಿ. ಓಕೆ, ಇದು ಫಸ್ಟ್ ಈ ಕರ್ವ್ನ ಯೂಸ್ ಮಾಡಬೇಕು, ಸೆಕೆಂಡು ಈ ಕರ್ವ್ನ ಯೂಸ್ ಮಾಡಬೇಕು. ಓಕೆ, ಈಗ ಪ್ಲೇ ಮಾಡಿ ತೋರಿಸ್ತೀನಿ. ಈ ರೀತಿ ಬರುತ್ತೆ. ಈಗ ಇದಕ್ಕೆ ಎಫೆಕ್ಟ್ ಆ್ಯಡ್ ಮಾಡಬೇಕು. ನಾನು 3 ಎಫೆಕ್ಟ್ ಆ್ಯಡ್ ಮಾಡ್ತೀನಿ. ಒಂದು ಸ್ವಿಂಗು ಮತ್ತು ಸ್ಕ್ಯಾಲೆಟ್ಟು ಮತ್ತು ಮೋಷನ್ ಬ್ಲರ್, ಇದು 3 ಎಫೆಕ್ಟ್ ಆ್ಯಡ್ ಮಾಡ್ತೀನಿ. ಫಸ್ಟ್ ಸ್ವಿಂಗ್ ತೋರಿಸ್ತೀನಿ. ಲೇಯರ್ ಮೇಲೆ ಹೋಗಿ ಎಫೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟಲ್ಲಿ ಸ್ವಿಂಗ್ ಅಂತಂದಿದೆ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನಲ್ಲಿ ಸ್ವಿಂಗ್ ಅಂತ ಇದೆ, ಲಾಸ್ಟಲ್ಲಿ ಸ್ವಿಂಗ್ನ ಸೆಲೆಕ್ಟ್ ಮಾಡಿ. ಈಗ ಫ್ರೀಕ್ವೆನ್ಸಿ ಅಂತ ಇದೆ ಸ್ವಿಂಗಲ್ಲಿ, ಫ್ರೀಕ್ವೆನ್ಸಿ, ಆ ಫ್ರೀಕ್ವೆನ್ಸಿನ 1 ಮಾಡ್ತಾಯಿದ್ದೀನಿ ನಾನು. ಆ್ಯಂಗಲ್ಲು
5 ಮಾಡ್ತೀನಿ ನಾನು, -5. ಓಕೆ, ಅದಾದಮೇಲೆ ಆ್ಯಂಗಲ್ ಟು +5. ಫೇಸ್ ಇದೆ, ಫೇಸ್ 0. ಮತ್ತು ವೇವು ಅದು ಯಾವ ರೀತಿ ಇದೆ ಅದೇ ರೀತಿ ಇರಲಿ ಡಿಫಾಲ್ಟಲ್ಲಿ. ಮತ್ತು ಎಫೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟಲ್ಲಿ ಈಗ ಸೆಕೆಂಡ್ ಎಫೆಕ್ಟ್ನ ಆ್ಯಡ್ ಮಾಡ್ತೀವಿ. ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಕ್ಯಾಲೆಟ್ ಅಂತ ಇದೆ 4th ಒಂದು, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಆ್ಯಂಗಲ್ ಅಂತ ಇದೆ, ಆ್ಯಂಗಲಲ್ಲಿ ನಾನು ಆ್ಯಂಗಲ್ನ 36 ಸೆಟ್ ಮಾಡ್ತೀನಿ. ಫ್ರೀಕ್ವೆನ್ಸಿ 2 ಇದೆ, 2 ಇರಲಿ. ಮ್ಯಾಗ್ನಿಟ್ಯೂಡು 25 ಇದೆ, ನಾನು 19 ಅಥವಾ 20 19 ಇಡ್ತಾ ಇದ್ದೀನಿ ನಾನು. ವೇವು ಅದು ಯಾವ ರೀತಿ ಇದೆ ಅದೇ ರೀತಿ ಇರಲಿ ವೇವು. ಈಗ ಇನ್ನೊಂದು ಎಫೆಕ್ಟ್ ಆ್ಯಡ್ ಮಾಡ್ತೀನಿ. ಮತ್ತೆ ಎಫೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟಲ್ಲಿ ಬ್ಲರ್ರಿಗೆ ಹೋಗಿ ಮೋಷನ್ ಬ್ಲರ್ ಅಂತ ಇದೆ, ಮೋಷನ್ ಬ್ಲರ್ ಆ್ಯಡ್. ಇಷ್ಟೇ. ಆ ಮೋಷನ್ ಬ್ಲರಲ್ಲಿ ನಾವು ಏನು ಸೆಟ್ ಮಾಡಲ್ಲ, ಅದು ಯಾವ ರೀತಿ ಇರುತ್ತೋ ಅದೇ ರೀತಿ ಇರಲಿ. ಈಗ ಪ್ಲೇ ಮಾಡಿ ನೋಡೋಣ. ಈ ರೀತಿ ಬರುತ್ತೆ. ಈಗ ಏನು ಮಾಡಬೇಕು ಅಂದರೆ ಈ ಲೇಯರ್ನ ಡುಪ್ಲಿಕೇಟ್ ಮಾಡಿ, ಡುಪ್ಲಿಕೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಲಿರಿಕ್ಕು ಎಲ್ಲಿಂದ ಆ್ಯಡ್ ಆಗುತ್ತೋ ಅಲ್ಲಿಂದ ನೀವು ಈ ಲೇಯರ್ನ ಆ್ಯಡ್ ಮಾಡಬೇಕು. ಈ ಲೇಯರ್ ಆ್ಯಡ್ ಮಾಡಿಬಿಟ್ಟು ಈಗ ಟೆಕ್ಸ್ಟ್ನ ಚೇಂಜ್ ಮಾಡಬೇಕು. ಓಕೆ, ಲೇಯರ್ ಮೇಲೆ ಹೋಗಿ ಈ ಥರ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ಎಲ್ಲ ಟೆಕ್ಸ್ಟ್. ನಾನೀಗ ಈ ಲಿರಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಈ ಲಿರಿಕ್ನ ಆ್ಯಡ್ ಮಾಡಿದ್ದೀನಿ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ ಕೊಡಿ. ಭೇಟಿಯಾದ ಜಾಗ ನಮ್ಮನ್ನೇ ಕಾಯುವಾಗ. ಓಕೆ, ಈ ರೀತಿ ಬರುತ್ತೆ.